ಕಿಚ್ಚನ ಮಾಣಿಕ್ಯ ಸಿನಿಮಾದ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂದುಕೊಂಡಂತೆ ಇಲ್ಲ. ಈ ಕೇಸ್ ಹಿಂದೆ ದೊಡ್ಡ ವ್ಯಕ್ತಿಗಳ ಕೈವಾಡ ಇರುವಂತೆ ಗೋಚರವಾಗ್ತಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 14.8 ಕೆಜಿ ಚಿನ್ನದೊಂದಿಗೆ ಸಿಕ್ಕಿಬಿದ್ದ ನಟಿಯ ಬಗ್ಗೆ ರೋಚಕ ಸಂಗತಿಗಳು ಹೊರಬೀಳ್ತಿವೆ. ದಿನದಿಂದ ದಿನಕ್ಕೆ ಹೊಸ ವಿಷಯ ರಿವೀಲ್ ಆಗ್ತಿದೆ. ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆಯನ್ನ ಡಿಆರ್ಐ ಮಾಡ್ತಿದೆ. ಇದರೊಂದಿಗೆ ಸಿಬಿಐ ಕೂಡ ಸೇರಿಕೊಂಡಿದ್ದು ಮೊದಲ ಡಿಆರ್ಐ ತನಿಖೆಯನ್ನ ನಡೆಸುತ್ತಿದೆ. ಈ ವೇಳೆ ಡಿಆರ್ಐ ಅಧಿಕಾರಿಗಳ ಮುಂದೆ ರನ್ಯಾ ರಾವ್ ಕೆಲವು ಮಹತ್ವದ ಸಂಗತಿಗಳನ್ನ ತಿಳಿಸಿದ್ದಾರೆಂದು ವರದಿಗಳಾಗಿದೆ. ಅದರಲ್ಲಿ ರನ್ಯಾ ರಾವ್ 1 ಕೆಜಿ ಗೋಲ್ಡ್ ಅನ್ನ ಸಾಗಾಟ ಮಾಡೋದಕ್ಕೆ ಎಷ್ಟು ಕಮಿಷನ್ ಪಡೆದಿದ್ರು ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ. ಇದುವರೆಗೂ ಎಷ್ಟು ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ದಾರೆ, ಅದರಿಂದ ಅವರಿಗೆ ಸಿಕ್ಕಿರುವ ಕಮಿಷನ್ ಎಷ್ಟು ಅನ್ನೋದು ವರದಿಯಾಗಿದ್ದು, ಈ ಕಮಿಷನ್ ಮೊತ್ತವನ್ನ ಕೇಳಿ ಡಿಆರ್ಐ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ಎನ್ನಲಾಗಿದೆ. ಹೌದು, ದುಬೈನಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆದ ನಟಿ ರನ್ಯಾ ರಾವ್ ಅವರನ್ನ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಈ ವೇಳೆ ರನ್ಯಾ ರಾವ್ ಬಳಿ 14.8 ಕೆಜಿ ಚಿನ್ನ ಸಿಕ್ಕಿತ್ತು. ಅದರ ಬೆಲೆ ಸುಮಾರು 15 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗ್ತಿತ್ತು. ಅಸಲಿಗೆ ದುಬೈನಿಂದ ತಂದ ಚಿನ್ನವನ್ನ ರನ್ಯಾ ರಾವ್ ಯಾರಿಗೆ ಕೊಡ್ತಿದ್ರು, ಅದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಇನ್ನೂ ತನಿಖೆಯಿಂದ ಹೊರಬೀಳಬೇಕಿದೆ. ಆದ್ರೆ ರನ್ಯಾ 1 ಕೆಜಿ ಚಿನ್ನ ಕಳ್ಳ ಸಾಗಾಟಕ್ಕೆ ಎಷ್ಟು ಕಮಿಷನ್ ಪಡಿತಿದ್ರು ಅನ್ನೋದು ನಿಬ್ಬೆರಗಾಗಿಸುತ್ತೆ. ಹೌದು, ವರದಿಯ ಪ್ರಕಾರ ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ 1 ಕೆಜಿ ಚಿನ್ನವನ್ನ ಸಾಗಾಟ ಮಾಡಿದ್ರೆ 3.80 ಲಕ್ಷ ರೂಪಾಯಿ ಕಮಿಷನ್ ಪಡಿತಿದ್ರು. ಹಾಗೆಯೇ ಇದುವರೆಗೂ ರನ್ಯಾ ರಾವ್ ಸುಮಾರು 40 ಬಾರಿ ದುಬೈಗೆ ಪ್ರಯಾಣ ಮಾಡಿದ್ದು 520 ಕೆಜಿ ಚಿನ್ನವನ್ನ ಸಾಗಿಸಿದ್ದಾರೆ ಎಂದು ಹೇಳಲಾಗಿದೆ. 1 ಕೆಜಿಯಂತೆ 520 ಕೆಜಿ ಚಿನ್ನ ಸಾಗಿಸಿದ್ರೆ 19 ಕೋಟಿ 76 ಲಕ್ಷ ಕಮಿಷನ್ ಪಡೆದಿರುವ ಸಾಧ್ಯತೆ ಇದೆ ಎಂದು ಅಂದಾಜು ಲೆಕ್ಕ ಹಾಕಬಹುದು. ಆದರೆ ಈ ಬಗ್ಗೆ ಡಿಆರ್ಐ ಅಧಿಕೃತ ಮಾಹಿತಿಯನ್ನ ನೀಡಬೇಕಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯದ ತನಿಖೆ ವೇಳೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪೊಲೀಸರ ಕೈವಾಡವಿದೆ ಎಂದು ರನ್ಯಾ ರಾವ್ ಒಪ್ಪಿಕೊಂಡಿದ್ದಾರೆಂದು ವರದಿಯಾಗಿದೆ. ಇನ್ನು ಡಿಆರ್ಐ ಜೊತೆಗೆ ಸಿಬಿಐ ಅಧಿಕಾರಿಗಳು ಕೂಡ ಈ ಪ್ರಕರಣದ ತನಿಖೆಯನ್ನ ನಡೆಸಲಿದ್ದಾರೆ. ಡಿಆರ್ಐ ಹಾಗೂ ಸಿಬಿಐ ಎರಡೂ ಸಂಸ್ಥೆಗಳು ಜೊತೆಯಲ್ಲಿ ತನಿಖೆ ಮಾಡಲಿದೆ ಎಂದು ಹೇಳಲಾಗ್ತಿದೆ. ಈಗಾಗಲೇ ರನ್ಯಾ ರಾವ್ ವಿಚಾರಣೆ ವೇಳೆ ಬಾಯ್ಬಿಟ್ಟ ಮಾಹಿತಿಯನ್ನ ಇಟ್ಟುಕೊಂಡು ತನಿಖೆಯನ್ನ ಚುರುಕುಗೊಳಿಸಲಿದ್ದಾರೆ ಎನ್ನಲಾಗಿದೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಇರುವವರಿಗೆ ಬಲೆ ಬೀಸಲಾಗಿದೆ. ಈಗಾಗಲೇ ಏರ್ಪೋರ್ಟ್ ಸಿಬ್ಬಂದಿ, ಟ್ರಾವೆಲ್ ಏಜೆನ್ಸಿ ಸೇರಿದಂತೆ ರನ್ಯಾ ರಾವ್ ಸಂಪರ್ಕದಲ್ಲಿ ಇದ್ದವರ ಹಿಂದೆ ಬಿದ್ದಿದ್ದಾರೆ ಎಂದು ವರದಿಯಾಗಿದೆ. ಆದರೆ ಡಿಆರ್ಐ ಇನ್ನೂ ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿಲ್ಲ.